ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ದಾಳಿಯಿಂದ ಆಗುವಂತಹ ನಷ್ಟವನ್ನು ತಪ್ಪಿಸಿಕೊಳ್ಳೋಕೆ ಕಾಫಿ ಬೆಳೆಗಾರರು ಮುಂದಾಗಿದ್ದಾರೆ. ತಮ್ಮ 100 ಎಕರೆ ಕಾಫಿ ತೋಟದ ಸುತ್ತಲೂ ಸೋಲಾರ್ ಬೇಲಿ ಅಳವಡಿಸಲಾಯಿತು. ಇದು ಸಣ್ಣ ಬೆಳೆಗಾರರು ಹಾಗೂ ರೈತರ ಮೇಲೆ ಭಾರೀ ಪರಿಣಾಮವನ್ನು ಬೀರಿದೆ. ಸೋಲಾರ್ ಬೇಲಿ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡೆಯೋದ್ರಿಂದ ರೈತರ ಹೊಲ ಗದ್ದೆಗಳ ಮೇಲೆ ದಾಳಿ ಫಸಲನ್ನು ನಾಶಪಡಿಸ್ತಾ ಇದೆ. ಹೀಗಾಗಿ ಕಾಡಾನೆ ಪೀಡಿತ ಭಾಗದ ರೈತರು ಕೆಲವು ಬೆಳೆ ಬೆಳೆಯುವುದನ್ನೇ ನಿಲ್ಲಿಸಿದ್ದಾರೆ. ಕಳೆದ 2 ದಶಕದಿಂದ ಸಕಲೇಶಪುರ, ಆಲೂರು ಹಾಗೂ 4-5 ವರ್ಷದಿಂದ ಬೇಲೂರು ಭಾಗದ ರೈತರನ್ನ ಕಾಡಾನೆ ಸಮಸ್ಯೆ ಬೆಂಬಿಡದೆ ಕಾಡ್ತಾ ಇದೆ. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯುವಂತೆ 100 ಹೋರಾಟ ಪ್ರತಿಭಟನೆ ನಡೆಸಿದರು. ಇಲ್ಲಿ ತನಕ ಆಡಳಿತ ನಡೆಸಿದ ಸರ್ಕಾರಗಳು ಪರಿಹಾರವನ್ನು ರೂಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಹಾಗಾಗಿ ಕಾಫಿ ಬೆಳೆಗಾರರು ತಮ್ಮ ಕಾಫಿ ತೋಟಗಳನ್ನು ರಕ್ಷಣೆ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ತುಂಬಾ ವಿಪರೀತ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಆನೆಗಳು. ಅತಿ ಹೆಚ್ಚು ನಮ್ಮ ಸಕಲೇಶಪುರ ಭಾಗದಲ್ಲಿ ಆನೆಗಳು ಇವತ್ತು 83 ಜನ ಸಾವಿಗೀಡಾಗಿರ್ತಕ್ಕಂಥದ್ದು. ಇವತ್ತು ದಾಖಲೆ ಇದು. 83 ಜನ ಆನೆಯಲ್ಲೇ ಸತ್ತಿದ್ದಾರೆ ಅಂತಂದರೆ ಇದಕ್ಕೆಲ್ಲ ಕಾರಣ ಯಾರು? ಇವತ್ತು ಸರ್ಕಾರ ಸರಿಯಾದ ರೀತಿಯ ಆಲೋಚನೆ ಮಾಡ್ದಲ್ಲೇ ಒಂದು ಒಳ್ಳೆಯ ನಿರ್ಧಾರ ತಗೊಳ್ದಲ್ಲೇ. ಕಾರಣ ಏನು ಅಂದರೆ ಇದಕ್ಕೆಲ್ಲ ಇಲ್ಲಿಯ ಒಬ್ಬರು ಅರಣ್ಯ ಮಂತ್ರಿಗಳನ್ನ ಮಾಡ್ದಲೇ ಇರ್ತಕ್ಕಂಥದ್ದು. ಇವತ್ತು ಬೀದರಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿನ ಅರಣ್ಯ ಮಂತ್ರಿ ಮಾಡಿದರೆ ಇಲ್ಲಿಯ ಸಮಸ್ಯೆ ಹೇಗೆ ಅರ್ಥ ಆಗೋದು? ಅದಕ್ಕೋಸ್ಕರ ಇವೆಲ್ಲವನ್ನೂ ಮನಗಂಡು ಸೂಕ್ತವಾದಂಥ ಒಂದು ಒಳ್ಳೆಯ ನಿರ್ಧಾರ ತಗೋಬೇಕು. ಸೋಲಾರ್ ಲೈಟ್ ಎಷ್ಟು ಜನ ಹಾಕೊಳ್ಳಿಕ್ಕೆ ಸಾಧ್ಯ? ಯಾರೋ ದೊಡ್ಡ ಪ್ಲಾಂಟರ್ಗಳು ಸೋಲಾರ್ ಲೈಟ್ ಹಾಕೋತಾರೆ. ನನ್ನಂತವನೇನು ಮಾಡಬೇಕು? ನನಗಿರ್ತಕ್ಕಂಥದ್ದು 6 ಎಕರೆ ಜಮೀನು. ನಾನು ಸೋಲಾರ್ ಲೈಟ್ ಹಾಕಿದ್ರೆ ನಾನು ಇಡೀ ಜಮೀನು ಮಾರಬೇಕಾಗತ್ತೆ. ಹಂಗಾಗಲ್ಲ. ಈಗ ಸೋಲಾರ್ ಲೈಟ್ ಪಕ್ಕದ ತೋಟದಲ್ಲಿ ಸೋಲಾರ್ ತಂತಿ ಬೇಲಿ ಇದೆ, ನನ್ನ ತೋಟದಲ್ಲಿ ತಂತಿ ಬೇಲಿ, ಅಲ್ಲಿ ಕರೆಂಟ್ ಹೊಡಿತದೆ ಅಂತೇಳಿ ನನ್ನ ತೋಟಕ್ಕೆ ಬರುತ್ತೆ. ಪಾಪದಾನ ಏನು ಮಾಡಬೇಕು? ದೊಡ್ಡ ಪ್ಲಾಂಟ್ಗಳು, ದೊಡ್ಡ ಎಸ್ಟೇಟ್ಗಳಲ್ಲಿ ಸೋಲಾರು ಇವುಗಳನ್ನು ಹಾಕ್ಕೊಂಡಿದ್ದಾರೆ. ಅಲ್ಲಿ ಅವಾಯ್ಡ್ ಆಗ್ತಾಯಿದೆ ಆನೆಗಳ ಕಾಟ. ಸಣ್ಣ ರೈತರುಗಳಿಗೆ ಅಷ್ಟೊಂದು ದೊಡ್ಡ ಪ್ರಮಾಣದ ಬಂಡವಾಳ ಹಾಕಿ ಸೋಲಾರು ತಂತಿ ಬೇಲಿ ಮಾಡೋದಕ್ಕೆ ಆಗಲ್ಲ. ಸಣ್ಣ ಪುಟ್ಟ 5-10 ಎಕರೆ ಒಳಗಡೆ ತೋಟ ಇರೋರು, 2-3 ಎಕರೆ ತೋಟ ಇರೋರು ಇದರ ಈ